ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಇನ್ನೇನಪ್ಪ ಅಂತಂದರೆ, ಒಂದು ವಾರದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಇದೆ. ಅದರ ಒಳಗಾಗಿ ನಾವು ಕಳಶಕ್ಕೆ ಏನಾಗಬೇಕು, ಅಮ್ಮನ ಯಾವ ರೀತಿ ಕೂರಿಸ್ಬೇಕು, ದೇಹ ಅಂತ ಭಾವಿಸ್ಬೇಕು ಅಮ್ಮನ ಬಿಂದಿಗೆನ. ಕೆಲವ್ರು ಬಿಂದಿಗೆ ಇಟ್ಕೊಂಡು ಪೂಜೆ ಮಾಡ್ತಾರೆ, ಕೆಲವ್ರು ಚೆಂಬು ಇಟ್ಕೊಂಡು ಪೂಜೆ ಮಾಡ್ತಾರೆ. ಅಂಥವರು ತಟ್ಟೆಯಲ್ಲಿ ಏನು ಇಟ್ಕೋಬೇಕು, ಚೆಂಬಿಗೆ ಏನು ಹಾಕಬೇಕು, ಬಿಂದಿಗೆ ಇಟ್ಟು ಚೆಂಬು ಇಟ್ಕೊಳ್ಳೋದಾದರೆ ಅದರಲ್ಲಿ ಏನು ಹಾಕಬೇಕು, ಮುಖ್ಯವಾಗಿ ಅಮ್ಮನಿಗೆ ಏನೇನು ಇಡಬೇಕು ಅಂತೇಳಿ ಕಳಶಕ್ಕೆ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಎಲ್ಲರಿಗೂ ಯೂಸ್ ಆಗುವಂಥ ಒಂದು ವಿಡಿಯೋ. ಎಲ್ಲರೂ ಮಿಸ್ ಮಾಡದೆ ನೋಡಿ. ನೀವು ಚೆನ್ನಾಗಿ ಆ ವರಮಹಾಲಕ್ಷ್ಮಿನ ಪೂಜಿಸ್ಕೊಂಡು ಎಲ್ಲರೂ ಆ ತಾಯಿಯ ಅನುಗ್ರಹ ಪಡಿಬೇಕು ಅಂತಲೇ ಮುಖ್ಯ ಉದ್ದೇಶ ಆಗಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮಿಸ್ ಮಾಡದೆ ವಾಚ್ ಮಾಡಿ ಒಂದ್ಸಲ. ಬನ್ನಿ ನೋಡೋಣ. ಮೊದಲಿಗೆ ನಾನು ಒಂದು ಮಣೆಯನ್ನು ತಗೊಂಡಿದ್ದೀನಿ. ಮಣೆ ತಗೊಂಡು ಅದರ ಮೇಲೆ ಅಕ್ಕಿ ಹಸಿಟ್ಟನ್ನು ತಗೊಂಡಿದ್ದೀನಿ. ಅಕ್ಕಿ ಹಸಿಟ್ಟನ್ನ ಹರಡಿಕೊಂಡು ಅದರ ಮೇಲೆ ಅಷ್ಟದಳ ಕಮಲವನ್ನು ಏರ್ಪಾಟ್ ಮಾಡ್ತಾಯಿದ್ದೀನಿ. ಅಂತಂದರೆ ಅಷ್ಟದಳ ಕಮಲವನ್ನು ಬರೆದಿಟ್ಕೊತಾ ಇದ್ದೀನಿ. ಇದಾದ ಮೇಲೆ ಮಣೆಗೆ 4 ಕಡೆಯೂ ರಂಗೋಲಿ ಹಾಕ್ಕೊತಾ ಇದ್ದೀನಿ. ಅಷ್ಟದಿಕ್ಪಾಲಕರನ್ನ ಕೂಡ ನಾವು ಈ ಸಮಯದಲ್ಲಿ ಆರಾಧಿಸ್ಕೋಬೇಕು. ಆಮೇಲೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಒಂದು ಬಿಳಿಯ ವಸ್ತ್ರವನ್ನು, ಶುಭ್ರವಾದ ವಸ್ತ್ರವನ್ನು ಹಾಕಿ ವೀಳ್ಯದೆಲೆ ಇಡ್ತಾ ಇದ್ದೀನಿ. ವೀಳ್ಯದೆಲೆ ಇಡ್ಬೋದು, ಇಲ್ಲ ಅಂತಂದರೆ ಬಾಳೆ ಎಲೆ ಇಡಬೇಕು. ಬಾಳೆ ಎಲೆ ಕೊನೆ ಬಂದು ಉತ್ತರಕ್ಕೆ ನೋಡ್ತಾ ಇರಬೇಕು. ಇದಾದ ಮೇಲೆ ಒಂದು ತಟ್ಟೆ ಇಟ್ಟು, ಯಾವುದಾದ್ರೂ ಸರಿ ತಟ್ಟೆ ಇಡ್ಬೋದು, ಬೆಳ್ಳಿದಾದರೂ ಸರಿ, ಹಿತ್ತಾಳೆದಾದರೂ ಸರಿ, ಸ್ಟೀಲ್ ಬಳಸೋಂಗಿಲ್ಲ. ಅದು ಬೆಳ್ಳಿ ತಟ್ಟೆ ಇಟ್ಟು ಅಕ್ಕಿಯನ್ನು ರಾಶಿ ಹಾಕ್ತಾಯಿದ್ದೀನಿ. ನಾನು ರಾಶಿ ಹಾಕ್ಕೊಂಡು ಅದರ ಮೇಲೆ ಅರಿಶಿನ ಕುಂಕುಮವನ್ನು ಹಾಕಿ, ಅದರ ಮೇಲೆ ಬೇಕಾದರೆ ನೀವು ಓಂಕಾರ ಏನು ಬೇಕಾದರೂ ಬಿಡಿಸ್ಬೋದು. ನಾನು ಅರಿಶಿನ ಕುಂಕುಮ ಹಾಕಿ ಇಡ್ತಾಯಿದ್ದೀನಿ. ಇದಾದ ಮೇಲೆ ನಾನು ಮಹಾಲಕ್ಷ್ಮಿಗೆ ಪ್ರೀತಿಯಾದಂಥ ಅರಿಶಿನ, ಕುಂಕುಮ, ಗಂಧ, ಕಾಡಿಗೆಯನ್ನು ಕೂಡ ನಾನು ವೀಳ್ಯದೆಲೆಯಲ್ಲೇ ಒಂದೊಂದು ಎಲೆಯಲ್ಲಿ ಒಂದೊಂದು ಐಟಮ್ ಹಾಕಿ ಅದನ್ನು ಹಸಿ ದಾರದಿಂದ ಕಟ್ತಾಯಿದ್ದೀನಿ. ಇದು ತುಂಬ ಮುಖ್ಯ. ಅರಿಶಿನ ಕುಂಕುಮನ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಎಲ್ಲ ಹಾಕಬಾರ್ದು. ಅದಕ್ಕೋಸ್ಕರ ನಾನು ಅರಿಶಿನ ಒಂದು ಎಲೆ, ಕುಂಕುಮ ಒಂದು ಎಲೆ, ಗಂಧ ಒಂದು ಎಲೆ, ಹಾಗೆ ಕಾಡಿಗೆ ಕೂಡ ಒಂದು ಎಲೆಯಲ್ಲಿ ಹಾಕಿ 4 ಸುತ್ತಿ ಇಡ್ತಾಯಿದ್ದೀನಿ. ಇದರ ಜೊತೆಗೆ ನಾನು 6 ವೀಳ್ಯದೆಲೆ ಲೇಟಾಗಿ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ 6 ವೀಳ್ಯದೆಲೆ, 6 ಅಡಿಕೆ, ಬಟ್ಲಡಿಕೆ. 6 ಯಾಕೆ ತೊಗೊತಾ ಇದ್ದೀನಿ ಅಂತಂದರೆ, ಶುಕ್ರನ ಸಂಖ್ಯೆ 6. ನಾವು ಮಹಾಲಕ್ಷ್ಮಿಯ ಆರಾಧನೆಯ ಜೊತೆಗೆ ಶುಕ್ರನ ಅನುಗ್ರಹಕ್ಕೋಸ್ಕರ 6 ಸಂಖ್ಯೆಯನ್ನು ಬಳಸ್ಕೊತಾ ಇದ್ದೀವಿ. ತುಂಬ ಮುಖ್ಯವಾಗಿ ಶುಕ್ರನ ಅನುಗ್ರಹ ಪ್ರಾಪ್ತಿ ಆದರೆ ನಮಗೆ ಏನೂ ಕಡಿಮೆ ಇಲ್ಲ. ಅದಕ್ಕೋಸ್ಕರ ಪ್ರತಿಯೊಂದು 6 ತೊಗೊಂಡಿದ್ದೀನಿ. 6 ಬಟ್ಲಡಿಕೆ, 6 ಅರಿಶಿನದ ಗೊಂಬು, ಹಾಗೆ ಶ್ರೀಫಲ ತುಂಬ ಮುಖ್ಯವಾದದ್ದು. ಇದು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಇದನ್ನು ತೊಗೊಂಬಂದು ಇಟ್ಕೊಳ್ಳಿ. ಅದರ ಜೊತೆಗೆ ನಾನು ಅಮ್ಮನಿಗೆ ತುಂಬ ಇಷ್ಟವಾದಂಥ 6 ಕೆಂಪು ಬಳೆಯನ್ನು ತೊಗೊಂಡಿದ್ದೀನಿ. ನಾವು ಯಾವ್ದು ಬೇಕಾದರೂ ತೊಗೋಬೋದು. ನಾನು ಕೆಂಪು ತುಂಬ ಇಷ್ಟ ಅಂತ ತೊಗೊಂಡಿದ್ದೀನಿ. ಅದರ ಜೊತೆಗೆ ಬೆಲ್ಲದ ಅಚ್ಚು 2 ಇಡ್ತಾಯಿದ್ದೀನಿ. ಬೆಲ್ಲದ ಅಚ್ಚು 2 ಯಾಕೆ ಅಂತಂದರೆ, 1 ಇಟ್ಟರೆ ನಾನು, 2 ಇಟ್ಟರೆ ನಮ್ಮ ಕುಟುಂಬ. ಅದೇ ಉಂಡೆ ಬೆಲ್ಲ ಆದರೆ 1 ಇಟ್ಟರೆ ಸಾಕು. ಅದಕ್ಕೋಸ್ಕರ 2 ತೊಗೊಂಡಿದ್ದೀನಿ. ಇದ್ರ ಜೊತೆಗೆ 6 ಗೋಡಂಬಿ ತೊಗೊಂಡಿದ್ದೀನಿ, 6 ಬಾದಾಮಿ ತೊಗೊಂಡಿದ್ದೀನಿ, 6 ಖರ್ಜೂರ ತೊಗೊಂಡಿದ್ದೀನಿ, 6 ದ್ರಾಕ್ಷಿನ ತೊಗೊಂಡಿದ್ದೀನಿ. ಅದರ ಜೊತೆಗೆ 6 ಗುಲಗಂಜಿಯನ್ನು ತೊಗೊಂಡಿದ್ದೀನಿ. ಕೆಂಪು ಗುಲಗಂಜಿ, ಇದು ಕೂಡ ಗ್ರಂಥಿಗೆ ಅಂಗಡಿಯಲ್ಲೇ ಸಿಗುತ್ತೆ. ಹಾಗೆ 6 ತಾವರೆ ಬೀಜನ ತೊಗೊಂಡಿದ್ದೀನಿ. ಇದರ ಜೊತೆಗೆ 6 ಗೋಮತಿ ಚಕ್ರನ ತೊಗೊಂಡಿದ್ದೀನಿ. ಇದು ದೊಡ್ಡ ಸೈಜು ಸಿಗುತ್ತೆ, ಚಿಕ್ಕ ಸೈಜು ಸಿಗುತ್ತೆ. ನಾನು ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ 6 ಹಳದಿ ಕವಡೆನ ತೊಗೊಂಡಿದ್ದೀನಿ. ಇದರಲ್ಲಿ ವೈಟು ಬರುತ್ತೆ. ವೈಟು ಅಷ್ಟು ಶ್ರೇಷ್ಠ ಅಲ್ಲ, ಹಳದಿ ಕವಡೆ ಅಂತ ಕೇಳಿದ್ರೆ ಕೊಡ್ತಾರೆ. ಇದರ ಜೊತೆಗೆ ಸುಗಂಧ ಭರಿತವಾದ 6 ಏಲಕ್ಕಿಯನ್ನು ತೊಗೊಂಡಿದ್ದೀನಿ. ಇದರ ಜೊತೆಗೆ 6 ಇಲ್ಲ 21 ಕೂಡ ಇಡ್ಬೋದು, ಇಲ್ಲ ಮಾಲೆ ಕೂಡ ಹಾಕ್ತಾರೆ, ಏಲಕ್ಕಿ ಮಾಲೆ, ಅದನ್ನು ಕೂಡ ತೋರಿಸ್ತೀನಿ. ಅದ್ರ ಜೊತೆಗೆ ನಾನು 6 ಲವಂಗ ಇಡ್ತಾಯಿದ್ದೀನಿ. ಇದಾದ ಮೇಲೆ 6 ವೀಳ್ಯದೆಲೆನ ಇದ್ರ ಜೊತೆಗೆ ಇಟ್ಕೊಂಡು, ಮತ್ತು ಇದು ಬಿಚ್ಚೋಲೆ, ಕನ್ನಡಿ, ಬಾಚಣಿಗೆ ಅದು ಕೂಡ ಇಟ್ಟಿದ್ದೀನಿ. ಸ್ವಲ್ಪ ಸ್ಕಿಪ್ ಆಗಿಬಿಟ್ಟಿದೆ. ನೀವು ಮರೆದೀರ ತೊಗೊಂಬಂದು ಇದ್ರ ಜೊತೆಗೆ ಸೇರಿಸ್ಕೊಳ್ಳಿ. ಇದ್ರ ಜೊತೆಗೆ ನಾನು ವೀಳ್ಯದೆಲೆ ಕಾಣಿಸ್ಲಿ ಎಲ್ಲರಿಗೂ ಅಂತೇಳ್ಬಿಟ್ಟು ಲಾಸ್ಟಲ್ಲಿ ತೊಗೊತಾ ಇದ್ದೀನಿ. 6 ವೀಳ್ಯದೆಲೆನ ಗಂಟಾದರೂ ಹಾಕಿಡ್ಬೋದು, ಇಲ್ಲ ಹಾಗೆ ಆದರೂ ಇಡ್ಬೋದು. ನೋಡಿ, ಇವು ಅತಿ ಮುಖ್ಯವಾದಂಥ
ವಸ್ತುಗಳು. ಇದಾದ ಮೇಲೆ ನಾನು ಒಂದು ಬೆಳ್ಳಿ ಚೊಂಬಾದರೂ ಸರಿ, ತಾಳೆ ಚೊಂಬಾದರೂ ಸರಿ, ತಾಮ್ರದ್ದಾದರೂ ಸರಿ, ನಾವು ಮುಖ್ಯವಾಗಿ ಬಳಸಬೇಕಾಗಿರೋದು ತಾಮ್ರದ್ದೇ, ಬೆಳ್ಳಿದಾದರೂ ಸರಿ. ಇಟ್ಕೊಂಡು ಅದಕ್ಕೆ 3 ಎಳೆ, 5 ಎಳೆ ಇಲ್ಲ 9 ಎಳೆ ಹಸಿ ದಾರವನ್ನು ತಗೊಂಡು ಅದಕ್ಕೆ ಅರಿಶಿನ ಕೊಂಬುವನ್ನು ಕಟ್ಟಿ ಚೊಂಬಿಗೆ ಜುರುಕು ಹಾಕ್ಕೋಬೇಕು. ಮತ್ತು ನಾವು ಅದನ್ನು ಬಿಚ್ಕೊಂಡು ನಾವು ತಾಳಿಗೆ ಹಾಕ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಗಂಟು ಹಾಕ್ದಿರ ಜುರುಕು ಹಾಕ್ಕೊಳ್ಳೋಂಗೆ ನೋಡ್ಕೊಳ್ಳಿ. ಇದಾದ ಮೇಲೆ ಚೊಂಬಲ್ಲಿ ಮುಕ್ಕಾಲು ಬರೋವಷ್ಟು ನೀರು ಹಾಕ್ಕೊಂಡು, ಜಾಸ್ತಿ ಹಾಕಿದ್ರೆ ಬಿಂದಿಗೆ ತುಂಬ ಬಂದುಬಿಟ್ಟು ಕೆಳಗೆಲ್ಲ ಹರಡ್ಬಿಡುತ್ತೆ. ಅದಕ್ಕೋಸ್ಕರ ಚೊಂಬಿಗೆ ಹಾಕ್ಕೊಂಡು ಮುಕ್ಕಾಲು ಹಾಕ್ಕೊಂಡು ಸ್ವಲ್ಪ ಅರಿಶಿನ, ಸ್ವಲ್ಪ ಕುಂಕುಮ, ಹಾಗೆ ಸ್ವಲ್ಪ ಬಂಗಾರ, ಸ್ವಲ್ಪ ಬೆಳ್ಳಿ, ಬಂಗಾರ ಆದರೂ ಸರಿ ಇಲ್ಲ ಬೆಳ್ಳಿ ಆದರೂ ಸರಿ ಇದ್ದರೆ ಎಲ್ಲನೂ ಹಾಕ್ಕೊಳ್ಳಿ, ಒಳ್ಳೆಯದೇ. ನಾವು ಬಂಗಾರದ ಮಹಾಲಕ್ಷ್ಮಿ ಅಂತಲೇ ಭಾವಿಸಿ ಪೂಜಿಸ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬಂಗಾರ, ಸ್ವಲ್ಪ ಬೆಳ್ಳಿ, ಸ್ವಲ್ಪ ತಾಮ್ರ, ಹಾಗೆ ಸ್ವಲ್ಪ ಜವ್ವಾದಿ ಪೌಡರು, ಹಾಗೆ ಅತ್ತರ್ ಅಂತ ಸಿಗುತ್ತೆ, ಅದು ಕೂಡ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನಾನು ತಾಮ್ರದ ನಾಣ್ಯ ಕೂಡ ಹಾಕಿದ್ದೀನಿ. ಇದಾದ ಮೇಲೆ 9, 3, 5 ಎಲೆಗಳನ್ನು ಇಟ್ಕೋತಾ ಇದ್ದೀನಿ. ನಾನು ಅಶೋಕ ಎಲೆಗಳನ್ನು ಇಡ್ತಾಯಿದ್ದೀನಿ. ಇದು ಕೂಡ ಮಹಾಲಕ್ಷ್ಮಿಗೆ ತುಂಬ ಪ್ರೀತಿ. ನಿಮಗೆಲ್ಲಾದರೂ ಸಿಕ್ಕಿದ್ರೆ ತಗೊಂಬಂದು ಚೆನ್ನಾಗಿ ತೊಳೆದು ಇಟ್ಕೊಳ್ಳಿ. ಇದಾದ ಮೇಲೆ ನಾನು ಪೂರ್ಣಫಲ ತೆಂಗಿನಕಾಯಿನ ಇಟ್ಟು ಅರಿಶಿನ ಕುಂಕುಮ ಎಲ್ಲ ಇಕ್ಕಿ ಗೆಜ್ಜೆ ವಸ್ತ್ರನ ಇಟ್ಟು ಬ್ಲೌಸ್ ಪೀಸ್ನ ಇಡ್ತಾಯಿದ್ದೀನಿ. ಈ ಚೊಂಬಿಗೆ ಸೀರೆ ಉಡಿಸಿ ಒಡವೆ ಎಲ್ಲ ಹಾಕಿ ಹೂವು ಎಲ್ಲ ಇಟ್ಟು ನಾವು ಆರಾಧನೆ ಮಾಡಿಕೊಂಡ್ರೆ ಮಹಾಲಕ್ಷ್ಮಿ ತುಂಬಾ ಚೆನ್ನಾಗಿ ಕಾಣಿಸ್ತಾಳೆ. ಕಲಶಕ್ಕೆ ನಾವು ಏನೇನು ಹಾಕಬೇಕು ಅಂತ ಮುಖ್ಯವಾಗಿ ತೋರಿಸಿದ್ದೀನಿ. ನೀವು ಕೂಡ ತಗೊಂಬಂದು ಹಾಕ್ಕೊಂಡು ಪೂಜೆ ಮಾಡ್ಕೊಳ್ಳಿ. ಅದೇ ರೀತಿ ಚೊಂಬನ್ನ ಬಿಂದಿಗೆನ ಇಟ್ಟು ಅದರ ಮೇಲೆ ಚೊಂಬಿಟ್ಟು ಮುಖವಾಡ ಎಲ್ಲ ಇಟ್ಕೊಂಡು ಪೂಜೆ ಮಾಡ್ಕೊಳ್ಳೋರಿಗೆ ಈ ವಿಡಿಯೋ ತೋರಿಸ್ತಾ ಇದ್ದೀನಿ. ಫಸ್ಟು ನಾವು ಒಂದು ಮಣೆ ಹಾಕ್ಕೊಂಡು ಅಕ್ಕಿ ಹಸಿಟ್ಟಿಂದ ಅಷ್ಟದಳ ಪದ್ಮವನ್ನು ಬಿಡಿಸಿ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಅಷ್ಟದಿಕ್ಪಾಲಕರನ್ನು ಕೂಡ ನಾವು ಆವಾಹನೆ ಮಾಡಿ ಪೂಜೆ ಅರಿಶಿನ ಕುಂಕುಮ ಎಲ್ಲ ಹಾಕ್ಕೊಂಡು ಅವರನ್ನು ಕೂಡ ನೆನೆಸ್ಕೋಬೇಕಾಗತ್ತೆ. ಬಿಂದಿಗೆ ಯಾಕೆ ಅಂತಂದರೆ ಬಿಂದಿಗೆ ಅಮ್ಮನ ಶರೀರ, ಮೇಲೆ ಚೊಂಬು, ಅದರಲ್ಲಿ ನೀರು ಅಮ್ಮನ ಪ್ರಾಣವಾಯು ಅಂತಲೇ ಭಾವಿಸ್ಬೇಕು. ಕೆಲವರಿಗೆ ಬಿಂದಿಗೆ ಇಟ್ಟು ಪೂಜೆ ಮಾಡಿಕೊಳ್ಳೋ ಅಂಥ ಪದ್ಧತಿ ಇರುತ್ತೆ. ಕೆಲವರಿಗೆ ಬಿಂದಿಗೆ ಹಿಡ್ದಿರಕ್ಕೆ ಚೊಂಬು ಕಲಶ ಮಾತ್ರ ಇಟ್ಟು ಪೂಜೆ ಮಾಡ್ಕೊಳ್ಳೋರಿಗೆ ಮೊದಲನೇ ವಿಡಿಯೋ ತೋರಿಸಿದ್ದೀನಿ. ಎರಡನೇ ವಿಡಿಯೋ ಬಿಂದಿಗೆಗೆ ಸೀರೆ ಉಡಿಸಿ ಚೊಂಬಿಗೆ ಮುಖವಾಡ ಇಟ್ಟು ಪೂಜೆ ಮಾಡ್ಕೊಳ್ಳೋರಿಗೆ ಈ ವಿಡಿಯೋ ತೋರಿಸ್ತಾ ಇದ್ದೀನಿ. ಈಗ ರಂಗೋಲಿ ಎಲ್ಲ ಬಿಡಿಸಿದ್ದಾಯಿತು. ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡ್ಕೊತಾ ಇದ್ದೀವಿ. ನಾವು ರಂಗೋಲಿ ಪುಡಿಯಿಂದ ಬಿಡಿಸಬಾರ್ದು, ಅಕ್ಕಿ ಹಸಿಟ್ಟನ್ನೇ ಬಳಸ್ಕೋಬೇಕು. ಇದು ತುಂಬ ಶ್ರೇಷ್ಠ. ಇದಾದ ಮೇಲೆ ಒಂದು ಶುಭ್ರವಾದ ಬಟ್ಟೆ ಯಾವುದಾದ್ರೂ ಸರಿ, ಕಲರು ವೈಟ್ ಆದರೆ ಇನ್ನೂ ಚೆನ್ನಾಗಿರುತ್ತೆ. ನಾವು ಕೆಂಪಾದರೂ ತೊಗೋಬೋದು, ಇಲ್ಲ ಹಸಿರಾದರೂ ತೊಗೋಬೋದು. ಮುಖ್ಯವಾಗಿ ಬಿಳಿ ಬಣ್ಣದ್ದೇ ತಗೊಳ್ಳಿ. ಇದಾದ ಮೇಲೆ ಬಾಳೆ ಎಲೆ ಆದರೂ ಆಗ್ಬೋದು, ಇಲ್ಲ ವೀಳ್ಯದೆಲೆ ಆದರೂ ಆಗ್ಬೋದು. ವೀಳ್ಯದೆಲೆ ತುಂಬ ಶ್ರೇಷ್ಠ. ಮಹಾಗೌರಿಯನ್ನು ನಾವು ಕರೆದಂಗೆ, ಬಾಮ್ಮ ತಾಯಿ ಗೌರಿ ಮೇಲೆ ಮಹಾಲಕ್ಷ್ಮಿನ ಕೂರಿಸ್ದಂಗೆ ಎಲೆ ಯಾವತ್ತೂ ಅಷ್ಟೇ ಉತ್ತರಕ್ಕೆ ಕೊನೆ ಇರಬೇಕು. ಇದಾದ ಮೇಲೆ ನಾನು ಬಿಂದಿಗೆ ಇಡ್ತಾಯಿದ್ದೀನಿ. ಬಿಂದಿಗೆ ಇದು ನಾನು ತೋರ್ಸೋಕ್ಕೆ ಮಾತ್ರನೇ, ಮೊನ್ನೆ ತಾನೇ ತೊಳ್ಕೊಂಡಿದ್ದೀನಿ, ಸ್ವಲ್ಪ ಕಪ್ಪಾಗ್ಬಿಟ್ಟಿದೆ, ಏನು ಅಂದ್ಕೋಬೇಡಿ. ವಿಡಿಯೋ ಮಾತ್ರ. ಎಲ್ಲರೂ ಅಮ್ಮನ ಕಳಶದೊಳಗೆ ಏನೇನು ಹಾಕಬೇಕು, ಮುಖ್ಯವಾಗಿ ಏನೇನು ಹಾಕಬೇಕು, ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ನಾನು ಇದು 22ನೇ ಸಲ ನಾನು ಮಾಡ್ಕೊತಾ ಇರೋ ವರಮಹಾಲಕ್ಷ್ಮಿ ವ್ರತ. ನಾನು ಯಾವ ಥರ ಮಾಡ್ಕೊತೀನೋ, ನಾನು ಏನೇನು ತೊಗೊಂಬರ್ತೀನೋ ಅದನ್ನೆಲ್ಲ ನಾನು ವಿವರವಾಗಿ ತೋರಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಅಮ್ಮನ ಕೃಪೆಗೆ ಎಲ್ಲರೂ ಪಾತ್ರರಾಗಲಿ. ನಾವು ಪೂಜೆ ಮಾಡೋದರಲ್ಲಿ ಯಾವುದೇ ಆಡಂಬರ ಇಲ್ಲ, ಯಾರನ್ನೂ ಮೆಚ್ಚಿಸ್ಬೇಕಾಗಿಲ್ಲ. ನಾವು ಆ ಅಮ್ಮನಿಗೆ ಏನೇನು ಹಾಕಬೇಕೋ ಅವೆಲ್ಲ ತೊಗೊಂಬಂದು ಹಾಕಿ, ಮುಖ್ಯವಾಗಿ ಅಮ್ಮನ ಕೃಪೆಗೆ ಪಾತ್ರರಾದರೆ ಸಾಕು, ಅಮ್ಮನ ಒಬ್ಬಳು ಮೆಚ್ಕೊಂಡ್ರೆ ಸಾಕು ನಮ್ಮನ್ನು. ಅದಕ್ಕೋಸ್ಕರ ನನಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಕೆಲವರು ಏನು ಗೊತ್ತಿರಲ್ಲ ಅಂಥವ್ರಿಗೆ ಮಾತ್ರ ಈ ವಿಡಿಯೋ. ಇದೇನೋ ಹಾಗೆ ಹೀಗೆ ಅಂತೇನು ಅಲ್ಲಿಗೆಳಿಬೇಡ್ರಿ. ಈ ಮಣೆ ಹಾಕಿ ಎಲ್ಲ ಅಲಂಕಾರ ಆದಮೇಲೆ ನಾನು ಬಿಂದಿಗೆಗೆ ಅರಿಶಿನ ದಾರ ಕಟ್ಟಿ ಅಕ್ಕಿಯನ್ನು ಹಾಕ್ತಾಯಿದ್ದೀನಿ. ಒಂದು ಮುಕ್ಕಾಲು ಭಾಗ ಅಕ್ಕಿ ಹಾಕಿದ್ದೀನಿ. ಅಕ್ಕಿ ಮುಕ್ಕಾಲು ಭಾಗ ಹಾಕಿರೋದ್ರಿಂದ ಮಿಕ್ಕಿದ ಪದಾರ್ಥನ ಇಡ್ಬೋದು. ಆಮೇಲೆ ಅಮ್ಮ ಕದಲ್ದೀರ ಸ್ಟ್ರಾಂಗಾಗಿರೋದಕ್ಕೋಸ್ಕರ ಅಕ್ಕಿ ತುಂಬಿಸ್ಕೊಂಡಿದ್ದೀನಿ. ಇದಾದ ಮೇಲೆ ವೀಳ್ಯದೆಲೆ ತೊಗೊಂಡಿದ್ದೀನಿ. ವೀಳ್ಯದೆಲೆಯಲ್ಲಿ ಅರಿಶಿನ, ಕುಂಕುಮ,
ಗಂಧ ಮತ್ತು ಕಾಡಿಗೆಯನ್ನು ತಗೊಂಡಿದ್ದೀನಿ. ಇವು 4 ಪದಾರ್ಥಗಳನ್ನು ನಾನು ಒಂದು ಹಸಿ ದಾರದಿಂದ ಕಟ್ತಾಯಿದ್ದೀನಿ. ಇದು ತುಂಬ ಮುಖ್ಯ. ನಾವು ಅರಿಶಿನ ಕುಂಕುಮ ಎಲ್ಲ ಡಬ್ಬಿಯಲ್ಲಿ ಪ್ಲಾಸ್ಟಿಕ್ ಪೇಪರಲ್ಲೆಲ್ಲ ತಂದಿಡಬಾರ್ದು. ಪ್ರತಿ ವರ್ಷವೂ ನಾನು ಹೀಗೇ ಮಾಡ್ತೀನಿ. ಇದನ್ನು ಪೂಜೆ ಎಲ್ಲ ಆದಮೇಲೆ ನಾನು ಮತ್ತೆ ನಾನೇ ಇಟ್ಕೊತೀನಿ, ನಾನೇ ಬಳಸ್ಕೊಂಡ್ಬಿಡ್ತೀನಿ. ಇನ್ನೇನು ಸಾರಿಗೆಲ್ಲ ಹಾಕಲ್ಲ, ನಾನೇ ಹಣೆಗೆ ಧರಿಸ್ಕೊತೀನಿ. ಅರಿಶಿನ ಕುಂಕುಮ ಗಂಧದ ಪೌಡರು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ, ಅದನ್ನು ಕೂಡ ವೀಳ್ಯದೆಲೆಯಲ್ಲೇ ನಾನು ಕಟ್ಟಿಟ್ಕೋತಾ ಇದ್ದೀನಿ. ಇದು ತುಂಬ ಶ್ರೇಷ್ಠ, ತುಂಬಾ ಮುಖ್ಯ, ಮರಿಬೇಡಿ. ನೋಡಿ, ಕಾಡಿಗೆ ಕೂಡ ಅಷ್ಟೇ. ನಾವು ಯಾವುದೇ ವ್ರತ ಮಾಡಲಿ, ನಾವು ಅರಿಶಿನ ಕುಂಕುಮ ಬಳೆ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ಕಣ್ಕಪ್ಪು ಹಚ್ಕೊಳ್ಳೇಬೇಕು. ಕಣ್ಕಪ್ಪು ಹಚ್ಕೊಂಡ್ರೇ ನಾವು ಮಾಡೋ ವ್ರತಗಳಿಗೆ ಮುಖ್ಯ, ಶ್ರೇಷ್ಠನೂ ಅಷ್ಟೇ, ಮುಖ್ಯನೂ ಅಷ್ಟೇ. ಅದ್ರ ಜೊತೆಗೆ ಬಾರ್ಡರ್ ಇರೋ ಸೀರೆನೇ ಉಟ್ಕೋಬೇಕು ನಾವು. ಇದಾದ ಮೇಲೆ ಚೆಂಬಿಗೆ ಇವಾಗ ಒಳಗೆ ಏನೇನು ಇಡ್ತಾಯಿದ್ದೀನಿ, ಅರಿಶಿನ ಕುಂಕುಮ ಗಂಧ ಕಾಡಿಗೆ ಹಸಿ ದಾರದಲ್ಲಿ ಕಟ್ಟಿರೋದನ್ನು ಇಡ್ತಾಯಿದ್ದೀನಿ. ಜೊತೆಗೆ 6 ವೀಳ್ಯದೆಲೆನ ಇಡ್ತಾಯಿದ್ದೀನಿ. ಅದ್ರ ಜೊತೆಗೆ 6 ಬೊಟ್ಲಡಿಕೆನ ತೊಗೊಂಡಿದ್ದೀನಿ. ಮಾಮೂಲಿ ಅಡಿಕೆಗಿಂತ ಬೊಟ್ಲಡಿಕೆ ತುಂಬ ಒಳ್ಳೆಯದು. ಅದ್ರ ಜೊತೆಗೆ 6 ಅರಿಶಿನ ಕೊಂಬು, 6 ಕೆಂಪು ಬಳೆಯನ್ನು ತೊಗೊಂಡಿದ್ದೀನಿ. ಇದನ್ನು ಕೂಡ ಬಿಂದಿಗೆಯಲ್ಲೇ ಇಡ್ತಾಯಿದ್ದೀನಿ. 6 ಯಾಕೆ? 6 ಶುಕ್ರನ ಸಂಖ್ಯೆ. ಶುಕ್ರನ ಅನುಗ್ರಹಕ್ಕೋಸ್ಕರ ನಾವು ಇಷ್ಟೆಲ್ಲ ಕಷ್ಟಪಡ್ತೀವಿ. ಅದಕ್ಕೋಸ್ಕರ ನೋಡಿ, 6 ಖರ್ಜೂರನ ಇಡ್ತಾಯಿದ್ದೀನಿ, 6 ಗೋಮತಿ ಚಕ್ರ, 6 ತಾವರೆ ಬೀಜ, 6 ಹಳದಿ ಕವಡೆ. ಇವೆಲ್ಲನೂ ಗ್ರಂಥಿಗಂಗಡಿಯಲ್ಲೇ ಸಿಗುತ್ತೆ. 6 ಗೋಮತಿ ಚಕ್ರ ಹಾಕ್ತಾಯಿದ್ದೀನಿ, ತಾವರೆ ಬೀಜ 6 ಕವಡೆ, 6 ಗುಲಗಂಜಿ, ಕೆಂಪು ಗುಲಗಂಜಿ ಅಮ್ಮನಿಗೆ ತುಂಬ ಇಷ್ಟ. ಅದರ ಜೊತೆಗೆ ಶ್ರೀಫಲವನ್ನು ಹಾಕ್ತಾಯಿದ್ದೀನಿ. ಇದು ಕೂಡ ಗ್ರಂಥಿಗಂಗಡಿಯಲ್ಲಿ ಸಿಗುತ್ತೆ. ಒಂದು ಲಿಸ್ಟಲ್ಲಿ ಬೇಕಾದರೆ ಬರ್ಕೊಂಡು ಹೋಗ್ಬಿಟ್ಟು ನೀಟಾಗಿ ತೊಗೊಂಬಂದುಬಿಡಿ. ಒಂದು ದಿನ ಮುಂಚಿತವಾಗಿ ತೊಗೊಂಬಂದು ಇಟ್ಕೊಳ್ಳಿ. ಇದ್ರ ಜೊತೆಗೆ ನಾನು 6 ಗೋಡಂಬಿ, 6 ಏಲಕ್ಕಿ, 6 ಲವಂಗ, 6 ದ್ರಾಕ್ಷಿಯನ್ನು ತಗೊಂಡು ಬಿಂದಿಗೆಯಲ್ಲೇ ಇಡ್ತಾಯಿದ್ದೀನಿ. ಬಿಂದಿಗೆಯಲ್ಲೇ ಇಟ್ಕೋಬೇಕು ನಾವು, ನೀರಲ್ಲಿ ಡೈರೆಕ್ಟಾಗಿ ಹಾಕಬಾರ್ದು. ಅದ್ರ ಜೊತೆಗೆ ನಾನು 2 ಬೆಲ್ಲದ ಹಚ್ಚು ತೊಗೊಂಡಿದ್ದೀನಿ. 1 ತೊಗೊಂಡ್ರೆ ನಾನು ಅಂತ ಅರ್ಥ. ಕುಟುಂಬ ಬರೋದಕ್ಕೆ 2 ತೊಗೋಬೇಕು ಯಾವಾಗಲೂ ಅಷ್ಟೇ. ಇದ್ರ ಜೊತೆಗೆ ನಾನು ಬಿಚ್ಚೋಲೆ ಕನ್ನಡಿ ಬಾಚಣಿಗೆ ಕೂಡ ಇಡ್ತಾಯಿದ್ದೀನಿ. ಇದಾದ ಮೇಲೆ ಮೇಲ್ಗಡೆ ಚೊಂಬಿಡ್ತಾಯಿದ್ದೀನಿ. ಮೇಲ್ಗಡೆ ಚೊಂಬು ನೀವು ತಾಮ್ರದ್ದಾದರೂ ಸರಿ, ಹಿತ್ತಾಳೆದಾದರೂ ಸರಿ, ಇಲ್ಲ ಬೆಳ್ಳಿದಾದರೂ ಸರಿ ಇಟ್ಕೋಬೋದು. ಇದ್ರ ಜೊತೆಗೆ ನಾನು ಚೊಂಬಿಗೆ ಅರಿಶಿನ ಕೊಂಬನ್ನು ಕಟ್ಟಿ ನೀರು ಹಾಕಿ ಅರಿಶಿನ ಕುಂಕುಮ, ಸ್ವಲ್ಪ ಚಿನ್ನ, ಸ್ವಲ್ಪ ಬೆಳ್ಳಿ, ಸ್ವಲ್ಪ ಜವಾದಿ ಪೌಡರು, ಹಾಗೆ ಸ್ವಲ್ಪ ಪಚ್ಚ ಕರ್ಪೂರ ಹಾಕಿ 3, 5 ಅಥವಾ 9 ಎಲೆಯನ್ನು ಇಟ್ಟು ತೆಂಗಿನಕಾಯಿನ ಇಟ್ಕೊಂಡು ಗೆಜ್ಜೆ ಹೊಸನ ಹಾಕಿ ಸೀರೆ ಉಡಿಸಿ ಒಡವೆ ಹಾಕ್ಕೊಂಡು ಹೂವು ಹಾಕ್ಕೊಂಡು ಅಮ್ಮನ ವಿಶೇಷವಾಗಿ ಪೂಜೆ ಮಾಡಿಕೊಂಡ್ರೆ ನಮಗೆ ತುಂಬ ಒಳ್ಳೆಯದಾಗುತ್ತೆ. ನೋಡಿ ಫ್ರೆಂಡ್ಸ್, ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.